ಜೈಲಲ್ಲಿ ನರಕ ದರ್ಶನ ಆಗ್ತಾ ಇದೆ ದರ್ಶನ್ಗೆ. ಅದಕ್ಕೋಸ್ಕರ ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗಿದ್ದಾರೆ ಈಗ ನಟ ದರ್ಶನ್. ಹಾಸಿಗೆ ದಿಂಬು ಸೌಲಭ್ಯ ಕೂಡ ಪಡೆಯದೆ ನನಗೆ ಯಾವುದು ಕೂಡ ಸರಿಯಾಗಿ ಸಿಗ್ತಿಲ್ಲ ಅಂತ ಹೇಳಿ ಈಗ ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆಯನ್ನು ಹೋಗಿದ್ದಾರೆ. ಕಳೆದ ಬಾರಿ ಆದಂತಹ ಒಂದು ಎಡವಟ್ಟಿನಿಂದ ಎಚ್ಚೆತ್ತುಕೊಂಡಿದ್ದಾರೆ ಈಗ ನಟ ದರ್ಶನ್. ಜೈಲಲ್ಲಿ ನರಕ ಮಾನವ ಹಕ್ಕುಗಳ ಆಯೋಗಕ್ಕೆ ದರ್ಶನ್ ಮೊರೆ ಹೋಗಿದ್ದಾರೆ. ಹಾಸಿಗೆ ದಿಂಬು ಸೌಲಭ್ಯ ಪಡೆಯಲು ದರ್ಶನ್ಗೆ ಬೇಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಈಗ ಕಳೆದ ಬಾರಿ ಆದಂತಹ ಎಡವಟ್ಟಿನಿಂದ ಎಚ್ಚೆತ್ತುಕೊಂಡಂತಹ ಜೈಲು ಸಿಬ್ಬಂದಿಗಳು ಈಗ ದರ್ಶನ್ಗೆ ಜೈಲು ಕೈಪಿಡಿಯ ಅನುಸಾರವೇ ಕನಿಷ್ಠ ಸವಲತ್ತು ಅಂತ ಹೇಳ್ತಾ ಇದೆ. ಆದರೆ ಇನ್ನೂ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಅದಕ್ಕೆ ನಟ ದರ್ಶನ್ಗೆ ಈಗಾಗಲೇ ಇದರ ಬಗ್ಗೆ ಅಸಮಾಧಾನ ಉಂಟಾಗಿ ಈಗ ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆಯನ್ನು ಹೋಗಿರುವಂಥದ್ದು. ಜೈಲು ಅಧಿಕಾರಿಗಳ ವಿರುದ್ಧವೇ ಈಗ ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದಾರೆ ದರ್ಶನ್. ಕೋರ್ಟ್ನಲ್ಲಿ ಜೋರು ವಾದ ಪ್ರತಿವಾದ ಕೂಡ ನಡೆದಿದೆ ಈ ಒಂದು ವಿಚಾರದಲ್ಲಿ. ಮುಂದಿನ ವಿಚಾರಣೆ ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಆಗಿದೆ. ಆದರೆ ಅಷ್ಟು ದಿನ ಕಾಯೋಕೆ ನಟ ದರ್ಶನ್ಗೆ ಆಗ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಮಾನವ ಹಕ್ಕುಗಳ ಆಯೋಗದ ಒಂದು ಮೊರೆ ಹೋಗಿದ್ದಾರೆ ದರ್ಶನ್. ಅದಕ್ಕೋಸ್ಕರ ಎಲ್ಲ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಜೈಲು ಅಧಿಕಾರಿಗಳನ್ನು ದೂರಲು ದರ್ಶನ್ ತಯಾರಿ ಅಂತ ಹೇಳ್ತಾ ಇದ್ದಾರೆ. ಕೊಲೆ ಆರೋಪಿ ದರ್ಶನ್ ನಡೆಗೆ ಈಗ ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇದೆ. ಏನು ಈ ಹಿಂದೆ ಕೂಡ ದರ್ಶನ್ ಅವರು ಕೋರ್ಟ್ನ ಮೊರೆ ಹೋಗಿದ್ರು. ಜೈಲಲ್ಲಿ ನನಗೆ ಸರಿಯಾದಂತಹ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ, ಕನಿಷ್ಠ ಪಕ್ಷ ಏನು ಕನಿಷ್ಠ ಸವಲತ್ತುಗಳನ್ನು ಕೊಡಬೇಕಾಗಿತ್ತು ಆ ಸವಲತ್ತು ಕೂಡ ನನಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಎರಡೆರಡು ಬಾರಿ ಕೋರ್ಟ್ನ ಮೆಟ್ಟಿಲೇರಿದ್ರು. ಜೈಲಿನ ಅಧಿಕಾರಿಗಳು ಏನಿದ್ದಾರೆ ಅವರು ನನ್ನ ಜೊತೆ ಸರಿಯಾಗಿ ನಡೆದುಕೊಳ್ತಾ ಇಲ್ಲ, ನನಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ, ಕನಿಷ್ಠ ಪಕ್ಷ ಹಾಸಿಗೆ ದಿಂಬು ಆಗಿರ್ಬೋದು, ಅದರ ಜೊತೆ ಮನೆ ಊಟವನ್ನು ಕೂಡ ಕೇಳಿದ್ರು. ಆದರೆ ಕೋರ್ಟ್ ಅವರ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಅವರಿಗೆ ಕನಿಷ್ಠ ಪಕ್ಷದ ಒಂದು ಸವಲತ್ತುಗಳನ್ನು ನೀವು ಕೊಡಬೇಕು ಅಂತ ಆದೇಶ ಮಾಡಿತ್ತು. ಆದರೂ ಕೂಡ ಕೋರ್ಟ್ ಆದೇಶದ ಮೇರೆಗೂ ಕೂಡ ಅಲ್ಲಿನ ಅಧಿಕಾರಿಗಳು ಅವರಿಗೆ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೊಟ್ಟಿರಲಿಲ್ಲ. ಕೊಠಡಿಯ ಏನವರು ಕ್ವಾರಂಟೈನ್ ರೂಮ್ ಇತ್ತು, ಅಲ್ಲೇ ಸುಮಾರು ದಿನಗಳ ಕಾಲ ಕೂಡಿ ಹಾಕಿದ್ರು. ಬರೀ 14 ದಿನ ಮಾತ್ರ ಹಾಕಬೇಕಾಗಿತ್ತು, ಅದಕ್ಕಿಂತ ಹೆಚ್ಚಿನ ದಿನ ಅವ್ರನ್ನ ಅದೇ ಕ್ವಾರಂಟೈನ್ ಒಂದು ಸೆಲ್ಲಲ್ಲಿ ಇಟ್ಟಿದ್ರು. ಹೀಗಾಗಿ ನನ್ನ ಜೊತೆ ಜೈಲಿನ ಅಧಿಕಾರಿಗಳು ನಡೆದುಕೊಳ್ಳುವಂಥ ರೀತಿ ಸರಿಯಿಲ್ಲ ಅಂತ ಹೇಳಿ ಅವರು ಕೋರ್ಟ್ನ ಮೊರೆ ಹೋಗಿದ್ರು. ಆದರೆ ಈಗ ಅದಕ್ಕೂ ಒಂದು ಹೆಜ್ಜೆ ಮೇಲೆ ಇಟ್ಟು ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗೋಕ್ಕೆ ಮುಂದಾಕಿದ್ದಾರೆ. ಯಾಕಂದರೆ ಇನ್ನೂ ಕೂಡ ನನಗೆ ಜೈಲಿನಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ, ಜೈಲಿನ ಅಧಿಕಾರಿಗಳ ನಡೆ ಏನಿದೆ ಅದು ನಿಜಕ್ಕೂ ಕೂಡ ನನಗೆ ಬೇಸರವನ್ನು ತರ್ತಾ ಇದೆ. ಕೋರ್ಟ್ ಆದೇಶ ಕೊಟ್ಟರೂ ಕೂಡ ನನಗೆ ಈ ರೀತಿಯಾದಂಥ ಪರಿಸ್ಥಿತಿನಲ್ಲೇ ಇಟ್ಟಿದ್ದಾರಲ್ಲ ಇವರು, ಕನಿಷ್ಠ ಒಂದು ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಈಗ ದರ್ಶನ್ಗೆ ಬೇಡುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಕಳೆದ ಬಾರಿ ಆಗದಂಥ ಒಂದು ಎಡವಟ್ಟಿನಿಂದ ಜೈಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಏನೋ ಅನ್ನೋಂತ ಕೇಳ್ತಾ ಇತ್ತು. ಆದರೆ ಜೈಲಿನ ಒಂದು ಕೈಪಿಡಿ ಅನುಸಾರವೇ ಏನು ಕನಿಷ್ಠ ಸವಲತ್ತನ್ನು ಕೊಡೋಕೆ ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದಾರೆ ಏನೋ ಅಂತ ಮಾತು ಕೇಳಿ ಬರ್ತಾ ಇದೆ. ಇದಕ್ಕಾಗಿ ಈಗ ತನಗೆ ಆಗ್ತಿರುವಂತಹ ಒಂದು ನೋವನ್ನು ಅನ್ಯಾಯವನ್ನು ಸಹಿಸಲಾರದೆ ಮಾನವ ಹಕ್ಕುಗಳ ಆಯೋಗದ ಒಂದು ಮೊರೆ ಹೋಗೋಕ್ಕೆ ಮುಂದಾಗಿದ್ದಾರೆ ನಟ ದರ್ಶನ್ ಅವರು. ಯಾಕಂದರೆ ಜೈಲಿನಲ್ಲಿ ಅವರಿಗೆ ಕಟ್ಟುನಿಟ್ಟಾದ ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ. ಅಲ್ಲಿ ಯಾರು ಅಧಿಕಾರಿಗಳಿದೆ, ಯಾರು ಜೈಲಿನ ಒಂದು ಸಿಬ್ಬಂದಿಗಳಿದ್ದಾರೆ, ಕೆಲವೊಂದು ವಿಚಾರದಲ್ಲಿ ದರ್ಶನ್ ಅವರ ಜೊತೆ ನಡೆದುಕೊಳ್ಳುವಂಥ ರೀತಿ ಸರಿ ಇಲ್ಲ, ಇದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಹೇಳಿ ಈ ವಿಚಾರವಾಗಿ ಅವರು ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗೋಕ್ಕೆ ಸಿದ್ಧ ಆಗಿರುವಂಥದ್ದು. ಏನು ಕೋರ್ಟ್ನಲ್ಲಿ ಇದೇ ವಿಚಾರವಾಗಿ ವಾದ ಪ್ರತಿವಾದ ನಡೆದಿತ್ತು. ಆದರೆ ಈ ಒಂದು ವಿಚಾರಣೆಯನ್ನು ಅಕ್ಟೋಬರ್ 9ಕ್ಕೆ ಮುಂದೂಡಲಾಗಿದೆ. ಆದರೆ ಅಲ್ಲಿ ತನಕ ಏನು ಇವತ್ತು 1ನೇ ತಾರೀಕು, 9ನೇ ತಾರೀಕು ಅಂದರೆ ಇನ್ನೂ 8 ದಿನ ದರ್ಶನ್ ಅವರು ಕಾಯಬೇಕಾಗುತ್ತೆ ಈ ಒಂದು ವಿಚಾರಣೆಗೆ ಏನು ಆದೇಶ ಬರೋಕ್ಕೆ. ಅಲ್ಲಿವರೆಗೂ ಇವರು ತಡ್ಕೊಳ್ತಾರೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥ ಅಲ್ಲಿವರೆಗೂ ದರ್ಶನ್ಗೆ ತಡ್ಕೊಳ್ಳೋಕ್ಕೆ ಹೇಗಾಗುತ್ತೆ? ಯಾಕಂದರೆ ಇಷ್ಟು ದಿನ ಆಗಾಗಲೇ ತಡ್ಕೊಂಡು ಬೇಸತ್ತು ಹೋಗ್ಬಿಟ್ಟಿದ್ದಾರೆ, ರೋಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳ ಒಂದು ನಡೆಯಿಂದ. ಅವರು ಏನು ನಾನು ಸರಿಯಾಗಿ ಸೆಲ್ಲಿಂದ ಹೊರಗಡೆ ಬಿಡ್ತಾ ಇಲ್ಲ, ಓಡಾಡೋಕ್ಕೆ ಬಿಡ್ತಾ ಇಲ್ಲ, ಹಾಸಿಗೆ ದಿಂಬು ಕೊಡ್ತಾ ಇಲ್ಲ, ಮನೆ ಊಟ ಕೂಡ ಕೇಳಿದೆ, ಆದರೆ ಅದು ಅಂತೂ ಅದ್ರ ಬಗ್ಗೆ ಮಾತೇ ಇಲ್ಲ. ಆದರೆ ಒಬ್ಬ ಜೈಲಿನ ಒಂದು ಕೈದಿಗೆ, ಅವರು ಆರೋಪಿಗೆ ಯಾವ ರೀತಿ ನಡೆದುಕೊಳ್ಬೇಕಂತ ಜೈಲು ಅಧಿಕಾರಿಗಳು ಗೊತ್ತಿಲ್ಲ, ಅಥವಾ ನಾನು ಬೇಕಂತ ಟಾರ್ಗೆಟ್ ಮಾಡ್ತಾ ಇದ್ದವರು ಗೊತ್ತಾಗ್ತಾ ಇಲ್ಲ. ಹೀಗಾಗಿ
ನನ್ನ ಜೊತೆ ನಡೆದುಕೊಳ್ಳುವಂಥ ಒಂದು ರೀತಿ ಏನಿದೆ ಅದು ಸರಿಯಲ್ಲ ಅಂತ ಹೇಳಿ ಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಅದರ ಜೊತೆ ಈಗ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿ ಕೂಡ ಮುಂದಾಗಿರುವಂಥ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಏನು ಅಕ್ಟೋಬರ್ 9ನೇ ತಾರೀಕಿಗೆ ಒಂದು ವಿಚಾರಣೆಯನ್ನು ಮುಂದೂಡಲಾಗಿದೆ, ದರ್ಶನ್ ಅವರ ಒಂದು ವಿಚಾರಣೆ ಬೇಡಿಕೆಗಳದ್ದು. ಅಲ್ಲಿಯವರೆಗೂ ಕೂಡ ದರ್ಶನ್ಗೆ ಕಾಯೋಕ್ಕಾಗಲ್ಲ. ಹೀಗಾಗಿ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋಕೆ ದರ್ಶನ್ ಅವರು ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಬ್ಬ ಮನುಷ್ಯನಿಗೆ ಎಲ್ಲೇ ಇದ್ದರೂ ಕೂಡ ತನಗೆ ಕನಿಷ್ಠ ಸೌಲಭ್ಯ ಕೊಡಬೇಕು ಅನ್ನುವಂಥದ್ದು ಸಂವಿಧಾನದಲ್ಲೇ ಇರುವಂಥದ್ದು, ಸಂವಿಧಾನದ ರೀತಿಯಲ್ಲಿ ಮತ್ತು ಕೋರ್ಟ್ನ ಆದೇಶದಂತೆ ಎಲ್ಲರೂ ಕೂಡ ನಡೆದುಕೊಳ್ಬೇಕಾಗುತ್ತೆ. ಆದರೆ ದರ್ಶನ್ ವಿಚಾರದಲ್ಲಿ ಯಾಕೆ ಈಗ ಆಗ್ತಾ ಇದೆ, ನನ್ನ ವಿಚಾರದಲ್ಲಿ ಯಾಕೆ ಈಗ ಮಾಡ್ತಾ ಇದ್ದಾರೆ, ಜೈಲಿನಲ್ಲಿ ನಾನು ನಿಜವಾಗ್ಲೂ ಕೂಡ ನರಕದ ಒಂದು ದರ್ಶನ ಆಗ್ತಾ ಇದೆ, ನರಕ ಆಗಿಬಿಡ್ತಿದೆ ನನಗೆ ಜೈಲು, ನನಗೆ ಇರೋಕ್ಕಾಗ್ತಾ ಇಲ್ಲ. ಹಿಂದೆ ಕೂಡ ವಿಚಾರಣೆಗೆ ಹೋದಾಗ ಜಡ್ಜ್ ಮುಂದೆ ಅವ್ರು ಕೈ ಮುಗಿದು ಬೇಡ್ಕೊಂಡಿದ್ರು, ಕಣ್ಣೀರು ಕೂಡ ಹಾಕಿದ್ರು, ನನಗೆ ಬೇಕಾದ್ರೆ ವಿಷಯ ಕೊಟ್ಟುಬಿಡಿ, ನನಗೆ ಸತ್ತೋಗ್ಬಿಡ್ತೀನಿ, ನನಗೆ ಈ ಒಂದು ಕಷ್ಟ ಸಹಿಸೋಕ್ಕಾಗ್ತಾ ಇಲ್ಲ, ಈ ಒಂದು ವಿಪರೀತ ಯಾತನೆ ಏನಿದೆ ನನ್ನ ಜೈಲಲ್ಲಿ ಇದು ಅನುಭವಿಸೋಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ, ಜೈಲಿನ ಅಧಿಕಾರಿಗಳು ಕೂಡ ನನ್ನ ಜೊತೆ ಸರಿಯಾಗಿ ನಡೆದುಕೊಳ್ತಾ ಇಲ್ಲ, ಯಾವುದೇ ರೀತಿಯ ಕನಿಷ್ಠ ಸೌಲಭ್ಯಗಳು ಇಲ್ಲದೆ ನಾನು ಹೇಗಲ್ಲಿರಲಿ, ಹೀಗಾಗಿ ನನಗೆ ಆಗ್ತಾ ಇಲ್ಲ, ನನಗೆ ವಿಷಯ ಕೊಟ್ಬಿಡಿ ಸ್ವಾಮಿ, ಬೇಕಾದ್ರೆ ನಾನು ಸಾಯ್ತೀನಿ ಅಂತ ಈ ರೀತಿಯಾಗೆಲ್ಲ ಮನವಿಯನ್ನು ಮಾಡಿದ್ರು, ಕಣ್ಣೀರನ್ನು ಹಾಕಿದ್ರು. ಆಗ ಮನವಿ ಮಾಡಿದಾಗ ಕೋರ್ಟ್ ಆದೇಶ ಕೊಟ್ಟಿತ್ತು, ಓಕೆ ಇವರಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಡಿ, ಏನು ಎಲ್ಲ ಕೈದಿಗಳಿಗೆ ಏನು ಕೊಡ್ತೀರೋ ಅದೇ ಸೌಲಭ್ಯಗಳನ್ನು ಇವ್ರಿಗೂ ಕೂಡ ಕೊಡಿ ಅಂತೇಳಿ ಆದೇಶವನ್ನು ಕೊಟ್ಟಿತ್ತು. ಆದರೆ ಆದೇಶ ಕೊಟ್ಟರೂ ಕೂಡ ಇದುವರೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ದರ್ಶನ್ ಅವರು ಈಗ ಒಂದೆಜ್ಜೆ ಮುಂದಕ್ಕೆ ಇಟ್ಟು ಮಾನವ ಹಕ್ಕುಗಳ ಆಯೋಗದ ಒಂದು ಮೊರೆ ಹೋಗೋಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಏನು ಮುಂದಿನ ಅಂದರೆ 9ನೇ ತಾರೀಕುವರೆಗೆ, ಅಕ್ಟೋಬರ್ 9ನೇ ತಾರೀಕುವರೆಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಅಲ್ಲಿವರೆಗೂ ಕಾಯುವಷ್ಟು ಪೇಷನ್ಸ್ ನನಗಿಲ್ಲ, ಹೀಗಾಗಿ ನಾನು ಮೊರೆ ಹೋಗ್ತೀನಿ, ಮಾನವ ಹಕ್ಕುಗಳ ಆಯೋಗ ಏನದಕ್ಕೆ ಮೊರೆ ಹೋಗ್ತೀನಿ ಅನ್ನೋದಕ್ಕೆ ಅಂತ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ದರ್ಶನ್ ಅವರು. ದರ್ಶನ್ ಅವರ ಒಂದು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಈಗ ಹೇಳುವುದು ಆಯಿತು, ಕೇಳುವುದು ಆಯಿತು, ಈಗ ಬೇಡುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ಆರ್ಡ್ರ್ ಮಾಡೋ ಲೆವೆಲ್ಲಲ್ಲಿದ್ದರು, ಏನು ಹೇಳಿದ್ರು ತಂದುಕೊಡೋ ಅಂತ ಜನಗಳು ಸುತ್ತಮುತ್ತ ಇದ್ದರು. ಅವರು ಒಂದು ಸಲ ಕಣ್ಣಿಂದ ತೋರಿಸಿದ್ರೆ ಸಾಕು ಅದೆಲ್ಲವೂ ಕೂಡ ಅವ್ರ ಮುಂದೆ ಬರ್ತಾ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿ ಈಗ ಕನಿಷ್ಠ ಹಾಸಿಗೆ ದಿಂಬು ಕೊಡಿ ಸ್ವಾಮಿ ಅನ್ನುವಂಥ ಒಂದು ಬೇಡಿಕೊಳ್ಳೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅವರ ಪರಿಸ್ಥಿತಿ ಇದೆ ಈಗ ಜೈಲಿನಲ್ಲಿ. ಹೀಗಾಗಿ ಅವರಿಗೆ ಅದು ಸಹಿಸೋಕ್ಕಾಗ್ತಾ ಇಲ್ಲ. 2-3 ಬಾರಿ ಕೋರ್ಟ್ನ ಮೊರೆ ಬಂದಿದ್ರು, ನನಗೆ ಸೌಲಭ್ಯಗಳನ್ನು ಕೊಡಿ ಅಂತ. ಕೋರ್ಟ್ ಆದೇಶ ನೀಡಿದ್ರು ಕೂಡ ಅಲ್ಲಿನ ಜೈಲಧಿಕಾರಿಗಳು ತಕರಾರು ಮಾಡ್ತಾ ಇದ್ದಾರೆ, ಯಾಕೋ ಹಿಂದೇಟು ಹಾಕ್ತಾ ಇದ್ದಾರೆ. ಇವರ ಹತ್ರ ನಡ್ಕೊಳ್ಳುವಂಥ ರೀತಿ ಯಾಕೋ ಬದಲಾಗ್ತಾ ಇದೆ, ಎಲ್ಲ ಕೈದಿಗಳಿಗೂ ಬೇರೆ ರೀತಿ, ನನಗೆ ಮಾತ್ರ ಯಾಕೆ ಈ ರೀತಿ ಅನ್ನೋ ರೀತಿಯಲ್ಲಿ ಕ್ವಶನನ್ನು ಮಾಡ್ತಾ ಇದ್ದಾರೆ ಜೈಲಿನ ಅಧಿಕಾರಿಗಳು ಏನಿದ್ದಾರೆ ಅವರನ್ನು ದೂರೋಕ್ಕೆ ದರ್ಶನ್ ಅವರು ಈಗ ಮುಂದಾಕಿದ್ದಾರೆ. ಅವ್ರ ಮೇಲೆ ಯಾವ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ, ಸರಿಯಾಗಿ ನಡೆದುಕೊಳ್ತಾ ಇಲ್ಲ ಅಂತ. ಹೀಗಾಗಿ ನನಗೆ ಬರಬೇಕಂತ ಒಂದು ಸೌಲಭ್ಯಗಳಿದೆ, ಅದನ್ನು ಕೊಡ್ರಿ ಅಂತ ಹೇಳಿ ಈಗ ಮಾನವ ಹಕ್ಕುಗಳ ಆಯೋಗಕ್ಕೆ ದರ್ಶನ್ ಮೊರೆ ಹೋಗ್ತಾ ಇರುವಂಥದ್ದು. ಜೈಲಲ್ಲಿ ಆಗಿರುವಂತಹ ಒಂದು ಘಟನೆಗಳು ಏನಿದೆ ಎಲ್ಲ ವಿಚಾರದ ಬಗ್ಗೆ ಈಗ ದರ್ಶನ್ ಅವರು ಮೊರೆ ಹೋಗಿದ್ದಾರೆ ಮಾನವ ಹಕ್ಕುಗಳ ಆಯೋಗಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.